ಅಪರ್ಣಾ ಸಾವಿನ ಬಳಿಕ ಈ ಲಂಗ್ಸ್ ಕ್ಯಾನ್ಸರ್ ಬಗ್ಗೆ ಜನರಲ್ಲಿ ಆತಂಕ ಹೆಚ್ಚಾಗ್ಬಿಟ್ಟಿದೆ. ಗೂಗಲ್ನಲ್ಲಿ ಈ ಬಗ್ಗೆ ಮಾಹಿತಿಯನ್ನ ಜಲಾಡ್ತಾ ಇದ್ದಾರೆ ಜನ. ಈ ಬೆನ್ನಲ್ಲೇ ಲಂಗ್ಸ್ ಕ್ಯಾನ್ಸರ್ ಬಗ್ಗೆ ಶಾಕಿಂಗ್ ಸುದ್ದಿ ಒಂದು ಬಯಲಾಗಿದೆ. ಶ್ವಾಸಕೋಶದ ಕ್ಯಾನ್ಸರ್ಗೆ ಸ್ಮೋಕಿಂಗ್ ಅಷ್ಟೇ ಕಾರಣವಲ್ಲ. ಸ್ಮೋಕ್ ಮಾಡುವವರ ಪಕ್ಕದಲ್ಲಿ ನೀವೇನಾದ್ರೂ ನಿಂತ್ಕೊಂಡ್ರೆ, ಆ ಹೊಗೆಯನ್ನ ನೀವು ಸೇವಿಸಿದ್ರೆ ಆವಾಗ್ಲೂ ಕೂಡ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಹೆಚ್ಚಿರುತ್ತೆ. ಲಂಗ್ ಕ್ಯಾನ್ಸರ್ ಪೈಕಿ 50% ಜನ ಪ್ಯಾಸಿವ್ ಸ್ಮೋಕರ್ಸ್, ಅಂದ್ರೆ ಸ್ಮೋಕ್ ಮಾಡೋರ ಜೊತೆ ನಿಂತ್ಕೊಳ್ಳೋರು. ಮೇಕಪ್ ಹಾಕುವವರಿಗೂ ಕೂಡ ಲಂಗ್ಸ್ ಕ್ಯಾನ್ಸರ್ ಬರುತ್ತೆ, ಹುಷಾರ್. ಇದು ವೈದ್ಯರು, ಎಕ್ಸ್ಪರ್ಟ್ಸ್ಗಳು ವ್ಯಕ್ತಪಡಿಸ್ತಾ ಇರುವಂತಹ ಅಭಿಪ್ರಾಯ. ಲಂಗ್ಸ್ ಕ್ಯಾನ್ಸರ್ ಬಗ್ಗೆ ಜನರಲ್ಲಿ ಸಾಕಷ್ಟು ಆತಂಕ ಇದೆ. ಇದು ಕ್ಯಾನ್ಸರ್ಗಳ ಪೈಕಿ 3ನೇ ವಿಧದ ಅತಿ ಕೆಟ್ಟ ಮತ್ತು ಅಪಾಯಕಾರಿ ಕ್ಯಾನ್ಸರ್ ಈ ಲಂಗ್ಸ್ ಕ್ಯಾನ್ಸರ್. ಯಾರಾದ್ರೂ ಸ್ಮೋಕ್ ಮಾಡ್ತಾ ಇದ್ರೆ ಮಾತ್ರ ಅವರಿಗೆ ಕ್ಯಾನ್ಸರ್ ಬರುತ್ತೆ ಅಂತ ಅಲ್ಲ, ಅದಕ್ಕಿಂತ ಹೆಚ್ಚು, ಅಂದ್ರೆ ಸ್ಮೋಕ್ ಮಾಡೋರ್ಗಿಂತ ಹೆಚ್ಚು ಈ ಪ್ಯಾಸಿವ್ ಸ್ಮೋಕರ್ಸ್ ಬರುತ್ತೆ. ಅಂದ್ರೆ ಸ್ಮೋಕ್ ಮಾಡುವವರ ಜೊತೆ ಕಂಪ್ನಿ ಕೊಡೋಕಂತ ಪಕ್ಕದಲ್ಲೇ ನಿಂತ್ಕೊಂಡಿರ್ತಾರೆ. ಟೀ ಕಾಫಿ ಕುಡಿಯುವಾಗ ಪಕ್ಕದಲ್ಲೇ ನಿಂತ್ಕೊಂಡು ಆ ಹೊಗೆನೂ ಕೂಡ ಅವರು ಕುಡಿತಾ ಇರ್ತಾರೆ. ಅಂಥವರಲ್ಲಿ ಈ ಲಂಗ್ಸ್ ಕ್ಯಾನ್ಸರ್ ಬರುತ್ತೆ. ಹಾಗಾದ್ರೆ ಈ ಲಂಗ್ಸ್ ಕ್ಯಾನ್ಸರ್ನ ಲಕ್ಷಣಗಳು ಏನು ನೋಡ್ತಾ ಹೋಗೋಣ. ಲಕ್ಷಣ 1, ಅವರಲ್ಲಿ ವಿಪರೀತ ಕೆಮ್ಮು ಕಾಣಿಸ್ಕೊಳ್ಳುತ್ತೆ. ಆವಾಗ ಉಸಿರಾಟದ ತೊಂದರೆ ಕೂಡ ಕಾಣಿಸ್ಕೊಳ್ಳುತ್ತೆ. ಇದ್ಯಾವುದಾದ್ರೂ ಸಿಂಪ್ಟಮ್ಸ್ ನಿಮಗೆ ಪದೇ ಪದೇ ರಿಪೀಟೆಡ್ಲಿ ಕಾಣಿಸ್ಕೊಳ್ತಾ ಇದ್ರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ, ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ತೂಕ ಇಳಿಕೆಯಾಗುತ್ತೆ ಇದ್ದಕ್ಕಿದ್ದಂತೆ. ಇನ್ನು ಅತಿಯಾಗಿ ಕೆಮ್ಮಿದಾಗ ರಕ್ತಸ್ರಾವ ಕೂಡ ಆಗುತ್ತೆ. ನಿಮಗೆ ಲೈಟ್ ಕಾಫ್ ಬಂದಂತಹ ಸಂದರ್ಭದಲ್ಲೂ ಕೂಡ ಈ ರಕ್ತಸ್ರಾವ ಆಗುವಂತಹ ಚಾನ್ಸಸ್ ಇರುತ್ತೆ. ಎದೆನೋವು ಕಾಣಿಸ್ಕೊಳ್ಳುತ್ತೆ, ತಲೆನೋವು ಕಾಣಿಸ್ಕೊಳ್ಳುತ್ತೆ, ನಿಶಕ್ತಿ ಕಾಣಿಸ್ಕೊಳ್ಳುತ್ತೆ, ಮುಖ ಇದ್ದಕ್ಕಿದ್ದಂತೆ ಊದುಕೊಳ್ಳೋದಕ್ಕೆ ಶುರುವಾಗುತ್ತೆ. ಇದೆಲ್ಲವೂ ಕೂಡ ಲಂಗ್ಸ್ ಕ್ಯಾನ್ಸರ್ನ ಲಕ್ಷಣಗಳು. ಇದರಲ್ಲಿ ಯಾರಿಗಾದ್ರೂ ಇಂತಹ ಸಿಂಪ್ಟಮ್ಸ್ಗಳು ಪದೇ ಪದೇ ರಿಪೀಟೆಡ್ಲಿ ಕಾಣಿಸ್ಕೊಳ್ತಾ ಇದೆ, ಎಸ್ಪೆಷಲಿ ಈ ಉಸಿರಾಟದ ತೊಂದರೆ, ಇದ್ದಕ್ಕಿದ್ದಂತೆ ತೂಕ ಇಳಿಕೆ ಆಗೋದು, ಮುಖ ಊದ್ಕೊಳ್ಳೋದು, ಕೆಮ್ಮು ಬಂದಾಗ ಅದ್ರ ಜೊತೆ ಬ್ಲಡ್ ಕೂಡ ಬರೋದು, ಇಂತಹ ಸಿಂಪ್ಟಮ್ಸ್ ಏನಾದರೂ ಕಾಣಿಸ್ಕೊಂಡ್ರೆ ದಯವಿಟ್ಟು ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಇನ್ನು ಲಂಗ್ ಕ್ಯಾನ್ಸರ್ಗೆ ಏನ್ ಪ್ರಮುಖ ಕಾರಣ? ಹಾಗಾದ್ರೆ ಧೂಮಪಾನ ಪ್ರಮುಖ ಕಾರಣ. ಇನ್ನು ಧೂಮಪಾನ ಮಾಡುವವರ ಜೊತೆ ನಿಲ್ಲೋದು, ಅವರಿಗೆ ಪ್ಯಾಸಿವ್ ಸ್ಮೋಕರ್ಸ್ ಅಂತ ಕರೀತಾರೆ. ಪಕ್ಕದಲ್ಲೇ ಯಾರಾದ್ರೂ ಸ್ಮೋಕ್ ಮಾಡ್ತಾ ಇದ್ರೆ, ಯಾರೋ ಫ್ರೆಂಡ್ಸ್ ಸ್ಮೋಕ್ ಮಾಡ್ತಿರ್ತಾರೆ, ಓಕೆ ಬ್ರೇಕ್ ಟೈಮು, ಆತ ಸ್ಮೋಕ್ ಮಾಡ್ತಿದ್ದಾನೆ, ನಾನು ಟೀ ಕುಡಿತಾ ಇರ್ತೀನಿ ಅಂತ ಪಕ್ಕದಲ್ಲಿ ನಿಂತ್ಕೊಂಡ್ರು ಕೂಡ ಇದು ಡೇಂಜರಸ್. ಯಾಕಂದ್ರೆ ಆ ಹೊಗೆ ಏನಿರುತ್ತೆ ನಿಮ್ಮ ದೇಹವನ್ನ ಸೇರ್ತಾ ಇರುತ್ತೆ. ಇನ್ನು ಅಡುಗೆ ಮನೆಯ ಹೊಗೆ ಮತ್ತು ಫ್ಯಾಕ್ಟರಿಯ ಹೊಗೆ ಕೂಡ ಸಾಕಷ್ಟು ಹಾನಿಕಾರಕ. ರಿಪೀಟೆಡ್ಲಿ ಈ ಸೌದೆ ಒಲೆಯಲ್ಲಿ ಅಡುಗೆ ಮಾಡುವವರಿಗೆ ಸಣ್ಣ ಮನೆ ಇರುತ್ತೆ ಅಥವಾ ಸಣ್ಣ ಶೆಡ್ನಂತಹ ಪ್ರದೇಶದಲ್ಲಿ ಒಂದು ಸಣ್ಣ ಒಲೆ ಇಟ್ಕೊಂಡಿರ್ತಾರೆ. ಒಲೆ ಊದೋದ್ರಿಂದಲೂ ಕೂಡ ಈ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ಎಕ್ಸ್ಪರ್ಟ್ಸ್ಗಳು ಹೇಳ್ತಾರೆ. ಆ ಹೊಗೆ ಇರುತ್ತಲ್ಲ, ಆ ಹೊಗೆಯನ್ನ ಪದೇ ಪದೇ ತಗೊಳ್ಳೋದ್ರಿಂದಲೂ ಕೂಡ, ಅದನ್ನ ಸೇವಿಸೋದ್ರಿಂದಲೂ ಕೂಡ ಅದು ನಿಮ್ಮ ದೇಹವನ್ನ ಹೊಕ್ಕಂತಹ ಸಂದರ್ಭದಲ್ಲೂ ಕೂಡ ಈ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಇರುತ್ತೆ. ಅತಿಯಾದ ಡಯಟ್ ಕೂಡ ಈ ಲಂಗ್ ಕ್ಯಾನ್ಸರ್ಗೆ ಕಾರಣವಾಗಬಹುದು. ಇನ್ನು ಫ್ಯಾಮಿಲಿ ಹಿಸ್ಟ್ರಿ, ಫ್ಯಾಮಿಲಿಯಲ್ಲಿ ಈ ಹಿಂದೆ ಅಜ್ಜನಿಗೋ ಅಥವಾ ಮುತ್ತಜ್ಜನಿಗೋ, ಅಪ್ಪನಿಗೋ, ಅಮ್ಮನಿಗೋ ಯಾರಿಗಾದ್ರೂ ಈ ಕ್ಯಾನ್ಸರ್ ಇದ್ದಂತಹ ಸಂದರ್ಭದಲ್ಲಿ ಅದು ಟ್ರಾನ್ಸ್ಫರ್ ಆಗುವಂತಹ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಜನರೇಷನ್ಗೆ. ಇನ್ನು ಲಂಗ್ಸ್ ಕ್ಯಾನ್ಸರ್ ಭೀತಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ. ಸ್ಪೆಷಲಿ ಭಾರತೀಯರಲ್ಲಿ 54ರಿಂದ 70 ವಯಸ್ಸಿನವರಲ್ಲಿ ಈ ಲಂಗ್ಸ್ ಕ್ಯಾನ್ಸರ್ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿದೆ. ಅದೇ ನಾವು ಈ ಫಾರಿನ್ ಕಂಟ್ರೀಸ್ಗಳನ್ನ ನೋಡಿದಂತಹ ಸಂದರ್ಭದಲ್ಲಿ 65ರಿಂದ 70 ವರ್ಷದ ಅಥವಾ 80 ವರ್ಷದ ವಯಸ್ಸಿನವರಲ್ಲಿ ಈ ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತೆ. ಆದರೆ ಭಾರತದಲ್ಲಿ ವೆರಿ ಅರ್ಲಿ ಅಂತಾನೆ ಹೇಳಬಹುದು. ಇನ್ನು ಲಂಗ್ ಕ್ಯಾನ್ಸರ್ 3ನೇ ಅತಿ ಭಯಾನಕ ಕ್ಯಾನ್ಸರ್ ಆಗಿದೆ. ಭಾರತದಲ್ಲಿ ಈಗ 72,510 ಶ್ವಾಸಕೋಶ ಕ್ಯಾನ್ಸರ್ ಪ್ರಕರಣಗಳು ದಾಖಲಿದ್ದಾವೆ. ಅದರಲ್ಲಿ 66,279 ಮಂದಿ ಶ್ವಾಸಕೋಶದ ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ. ಅಂದ್ರೆ ಇಲ್ಲಿವರೆಗೂ 66,279 ಮಂದಿ ಈ ಲಂಗ್ ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ. ಡೇಟಾ ಸಿಕ್ಕಿರುವಂತಹ ಮಾಹಿತಿಯನ್ನ ಆಧರಿಸಿ ನಿಮಗೆ ಇನ್ಫಾರ್ಮೇಶನ್ ನೀಡ್ತಾ ಇರೋದು. ಇನ್ನು ವಿದೇಶಕ್ಕಿಂತ ಭಾರತೀಯರಲ್ಲಿ 10 ವರ್ಷ ಮುಂಚಿತವಾಗಿ ಈ ಕ್ಯಾನ್ಸರ್ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿದೆ. ಅಂದ್ರೆ ಭಾರತೀಯರಲ್ಲಿ 54 ವರ್ಷದವರಿಂದ 70 ವರ್ಷದವರೆಗಿನ ವಯಸ್ಸಿನವರಲ್ಲಿ ಈ ಕ್ಯಾನ್ಸರ್ ಕಾಣಿಸ್ಕೊಂಡ್ರೆ, ಅದೇ ವಿದೇಶದಲ್ಲಿ 65 ವರ್ಷದಿಂದ 70-80 ವರ್ಷ ವಯಸ್ಸಿನ ಅಂತರದಲ್ಲಿ ಯಾರೆಲ್ಲ ಇರ್ತಾರಲ್ಲ ಅವರಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಅಂದ್ರೆ ಭಾರತೀಯರಲ್ಲಿ
10 ವರ್ಷ ಅರ್ಲಿ ಆಗಿ ಈ ಕ್ಯಾನ್ಸರ್ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಲಂಗ್ಸ್ ಕ್ಯಾನ್ಸರ್ ಸಮಸ್ಯೆ ಕೂಡ ಅತಿ ಹೆಚ್ಚು ಆಗ್ಬಿಟ್ಟಿದೆ. ಇದಕ್ಕೆ ರಾಮಬಾಣ ಏನು, ಇದಕ್ಕೆ ಮೆಡಿಸಿನ್ ಏನು ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಸಾಕಷ್ಟು ಮೂಡ್ತಾ ಇದೆ. ಸೊ ಹಾಗಾಗಿ ಯಾರಾದರೂ ಧೂಮಪಾನ ಮಾಡೋರು ಇದ್ರೆ ಅದನ್ನು ಕೂಡ ಕಡಿಮೆ ಮಾಡ್ತಾ ಬನ್ನಿ. ಇದ್ದಕ್ಕಿದ್ದಂತೆ ಬಿಟ್ಬಿಡಿ ಅಂತಂದ್ರೂ ನಿಮಗೂ ಕಷ್ಟ ಆಗುತ್ತೆ, ಅದು ಗೊತ್ತು. ಆದರೆ ಅದು ಡೇಂಜರಸ್. ಅದರ ಜೊತೆಗೆ ಯಾರಾದರೂ ಸ್ಮೋಕ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರ ಪಕ್ಕ ಯಾರಾದರೂ ನಿಂತ್ಕೊಳ್ತಾ ಇದ್ರು ಅಥವಾ ಆ ಹೊಗೆಯನ್ನು ಅವರು ಕೂಡ ಸೇವಿಸ್ತಾ ಇದ್ದಾರೆ ಅಂತಂದ್ರೆ ಅದು ಕೂಡ ತುಂಬಾನೇ ಡೇಂಜರಸ್. ತುಂಬಾನೇ ಅಲರ್ಟ್ ಆಗಿರಿ. ಮನೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳಿರ್ತಾರೆ, ವೃದ್ಧರಿರ್ತಾರೆ, ಮಹಿಳೆಯರಿರ್ತಾರೆ. ಅವ್ರ ಎದುರುಗಡೆನೆ ತುಂಬಾ ಜನ ಸ್ಮೋಕ್ ಮಾಡುವಂತಹ ಪ್ರಾಕ್ಟೀಸ್ ಅನ್ನ ಹೊಂದಿರ್ತಾರೆ. ದಯವಿಟ್ಟು ಆ ಪ್ರಾಕ್ಟೀಸ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಇನ್ನು ಆಯುರ್ವೇದ ತಜ್ಞರಾಗಿರುವಂತಹ ಶರತ್ ಕುಲಕರ್ಣಿ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. 6% ಅಷ್ಟು ಶೇಕಡ ಎಲ್ಲ ಕ್ಯಾನ್ಸರ್ಗಳಲ್ಲಿ ಈ ಒಂದು ಕ್ಯಾನ್ಸರ್ ಏನಿದೆ ಅದು ಕಾಣಿಸಿಕೊಳ್ಳುವಂಥದ್ದು. ಅದೇ ರೀತಿ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಸಾವಿನಲ್ಲಿ ಸುಮಾರು 9% ಅಷ್ಟು ಶೇಕಡ ಈ ಕ್ಯಾನ್ಸರ್ ಕಾರಣ. ಯಾವ ಕ್ಯಾನ್ಸರ್ ಬಗ್ಗೆ ನಾನು ಮಾತಾಡ್ತಿದ್ದೇನೆ ಅಂತ ಹೇಳಿದ್ರೆ ಶ್ವಾಸಕೋಶದ ಅಥವಾ ಲಂಗ್ ಕ್ಯಾನ್ಸರ್ ಅಂತ ಏನು ಹೇಳ್ತೇವೆ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಸೊ ಈ ಲಂಗ್ ಕ್ಯಾನ್ಸರ್ಗೆ ಏನ್ ಕಾರಣ, ಅದೇ ರೀತಿ ಇದರಲ್ಲಿ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಹೇಗೆ ನಾವು ಇದನ್ನ ಪ್ರಿವೆಂಟ್ ಮಾಡಬಹುದು. ನೋಡಿ, ಬಂದ್ಬಿಡ್ತು ಅಂತ ಹೇಳಿದ್ರೆ ಅಲ್ಲಿ ನಾವು ಮುಂದೆ ಕ್ಯಾನ್ಸರ್ಗೆ ಏನೇನು ಸೂಕ್ತವಾದ ಚಿಕಿತ್ಸೆ ಇರುತ್ತೆ ಅದನ್ನು ತಗೊಳ್ಳೇಬೇಕು. ಬಟ್ ಹೇಗೆ ಇದನ್ನ ನಾವು ಪ್ರಿವೆಂಟ್ ಮಾಡಬಹುದು ಅಂತ ಇವತ್ತು ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಈ ಲಂಗ್ ಕ್ಯಾನ್ಸರ್ ಅಂತ ಏನ್ ಹೇಳ್ತೇವೆ ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಲಂಗ್ ಅಂದ್ರೆ ನಮ್ಮ ಶ್ವಾಸಕೋಶ ಅಂತ ಏನ್ ಹೇಳ್ತೇವೆ. ಸ್ಮೋಕಿಂಗ್, ಅದರಲ್ಲೂ ಏನು ಟೊಬ್ಯಾಕೋ ಇರುತ್ತೆ ಅಥವಾ ವೆರೈಟಿ ಆಫ್ ಡ್ರಗ್ಸ್ ಇರುತ್ತೆ, ಅದನ್ನ ನಾವು ಸ್ಮೋಕ್ ಏನೇನು ಮಾಡ್ತಾ ಇದ್ರೆ ಅಥವಾ ಸ್ಮೋಕಿಂಗ್ ಮಾಡ್ತಾ ಇದ್ರೆ ನಂಬರ್ 1 ಕಾರಣ ಇದೆ ಲಂಗ್ ಕ್ಯಾನ್ಸರ್ಗೆ. ಇಲ್ಲ ಸರ್ ನಾನು ಸ್ಮೋಕಿಂಗ್ ಮಾಡ್ತಿಲ್ಲ ಅಂದ್ರೂ ಕೂಡ ಲಂಗ್ ಕ್ಯಾನ್ಸರ್ ಕಾಣಿಸ್ಕೊಂಡಿದೆ ಅಂತ ಹೇಳುವವರು ಪ್ಯಾಸಿವ್ ಸ್ಮೋಕಿಂಗ್, ಬೇರೆಯವರು ಸ್ಮೋಕ್ ಮಾಡ್ತಾ ಇರ್ತಾರೆ, ನೀವು ಪಕ್ಕದಲ್ಲಿ ಇರ್ತೀರಾ, ಅಥವಾ ಕಂಟಿನ್ಯೂಸ್ ಆಗಿ ಅವ್ರು ಸ್ಮೋಕ್ ಮಾಡ್ತಾ ಇರೋದು ನೀವು ಇನ್ಹೇಲ್ ಮಾಡ್ತಾ ಇರ್ತೀರಾ, ಅದನ್ನ ನೀವು ಉಸಿರಾಟದಲ್ಲಿ ತಗೊಳ್ತಾ ಇರ್ತೀರಾ, ಅವಾಗ ಕೂಡ ಈ ರೀತಿಯ ಲಂಗ್ ಕ್ಯಾನ್ಸರ್ ಆಗುವಂತ ಸಾಧ್ಯತೆಗಳಿರುತ್ತೆ. ಇನ್ನು ಮುಂದಿನ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಫ್ಯಾಮಿಲಿಯಲ್, ಮನೆಯಲ್ಲಿ ಯಾರಿಗೋ ಇತ್ತು, ಆಲ್ರೆಡಿ ಪೇರೆಂಟ್ಸ್ ಇತ್ತು ಅಂತ ಹೇಳಿದ್ರೆ ಅದು ಮಕ್ಕಳಿಗೆ ಕೂಡ ಬರುವಂತ ಸಾಧ್ಯತೆಗಳಿರುತ್ತೆ. ಸೊ ಇದಲ್ಲದೆ ಕೆಲವೊಂದು ಟಾಕ್ಸಿನ್ಸ್, ಕೆಲವೊಂದು ತುಂಬಾ ಕೆಮಿಕಲ್ಸ್ ಗಳನ್ನ ನಾವು ಇನ್ಹೇಲ್ ಮಾಡೋದಾಗ್ಲಿ, ಈ ಕೆಮಿಕಲ್ಸ್ ಗಳು ನಮ್ಮ ಪೊಲ್ಯೂಷನ್ ನಲ್ಲಿ ಇರಬಹುದು, ವಾಯು ಮಾಲಿನ್ಯ ಆಗಿರುವಂತಹ ಪೊಲ್ಯೂಷನ್ ಅಲ್ಲಿ ಇರಬಹುದು, ನಮ್ಮ ದಿನನಿತ್ಯದ ಒಂದು ಏನೆಲ್ಲ ವಸ್ತುಗಳನ್ನ ಉಪಯೋಗಿಸ್ತೇವೆ ನಾವು ಅದರಲ್ಲಿ ಇರಬಹುದು, ಮೇಕಪ್ ನಲ್ಲಿ ಇರಬಹುದು, ಅಥವಾ ನಾವು ಯಾವ್ದಾದ್ರು ಫ್ಯಾಕ್ಟರಿ ಹತ್ರ ಮನೆಯಲ್ಲಿದ್ದೇವೆ ಅಥವಾ ಫ್ಯಾಕ್ಟರಿಯಲ್ಲಿ ಕೆಲಸದಲ್ಲಿದ್ದೇವೆ ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ಅಲ್ಲಿ ಉತ್ಪತ್ತಿ ಆಗ್ತಿರುವಂತಹ ಈ ಒಂದು ಗ್ಯಾಸ್ ಏನಿರುತ್ತೆ ಅದನ್ನ ಇನ್ಹೇಲ್ ಮಾಡಿರೋದಿರಬಹುದು. ಇದೆಲ್ಲ ಕೂಡ ಕಾರಣ ಆಗಬಹುದು. ಇನ್ನು ಲಂಗ್ ಕ್ಯಾನ್ಸರ್ಗೆ ಲಂಗ್ ಕ್ಯಾನ್ಸರ್ ಆದ್ರೆ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತೇವೆ ಸರ್ ಅಂತ ಕೇಳಿದ್ರೆ, ಕಂಟಿನ್ಯೂಸ್ ಆಗಿ ಕೆಮ್ಮು ಬರ್ತಾ ಇರುತ್ತೆ, ಕೆಮ್ಮಿನಲ್ಲಿ ಸ್ವಲ್ಪ ರಕ್ತ ಕಾಣಿಸ್ಕೊಳ್ಬಹುದು, ಕೆಮ್ಮಿನಲ್ಲಿ ಕಫ ಬಂದ್ಬಿಟ್ಟು ಕಫದಲ್ಲಿ ರಕ್ತ ಕಾಣಿಸ್ಕೊಳ್ಬಹುದು, ಅದೇ ರೀತಿ ತುಂಬಾ ತೂಕ ಕಡಿಮೆ ಆಗ್ಬಹುದು, ತುಂಬಾ ಹಸಿವಾದಂಗ ಅನಿಸ್ತಾ ಇರುತ್ತೆ, ಸ್ವಲ್ಪ ತಿಂದ್ರೆ ಹೊಟ್ಟೆ ತುಂಬಿಡುತ್ತೆ, ಸೊ ಅದರಿಂದನೇ ತೂಕ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಅದೇ ರೀತಿ ಉಸಿರಾಟ ತೊಂದರೆ ಆಗಬಹುದು, ಉಸಿರಾಟದಲ್ಲಿ ಶಬ್ದ ಬರ್ತಾ ಇರಬಹುದು, ಸ್ವಲ್ಪ ನಡೆದು ಬಿಟ್ರೆ ಸುಸ್ತಾದಂಗಾಗಿ ಉಸಿರಾಟದಲ್ಲಿ ತೊಂದರೆ ಆಗುವಂಥದ್ದು ಬ್ರೆತ್ಲೆಸ್ನೆಸ್ ಅಂತ ಹೇಳ್ತೇವೆ. ಇದೆಲ್ಲ ಕೂಡ ಲಂಗ್ ಕ್ಯಾನ್ಸರ್ ನಲ್ಲಿ ಕಾಣಿಸಿಕೊಳ್ಳಬಹುದಾದಂತಹ ಲಕ್ಷಣಗಳು. ಹೇಗೆ ಸರ್ ಇದನ್ನ ಡಯಾಗ್ನೋಸ್ ಮಾಡಬಹುದು ಅಂತ ಹೇಳಿದ್ರೆ, ಹಲವಾರು ಬ್ಲಡ್ ಟೆಸ್ಟ್ ಆಗಬಹುದು, ಕಫ ಪರೀಕ್ಷೆ ಆಗಬಹುದು, ಸಿಟಿ ಸ್ಕ್ಯಾನ್ ಆಗಬಹುದು ನಮ್ಮ ಥೊರಾಕ್ಸ್ ರೀಜನ್ದು, ಅದೇ ರೀತಿ ಎಕ್ಸ್ರೇ ಆಗಬಹುದು, ಅದರಲ್ಲಿ ನಾವು ಇದನ್ನ ಡಯಾಗ್ನೋಸ್ ಮಾಡಬಹುದು. ಹೇಗೆ ಸರ್ ಇದನ್ನ ಪರಿಹಾರ ಮಾಡಬಹುದು ಅಂತ ಕೇಳಿದ್ರೆ, ಮೊದಲನೇದಾಗಿ ಸ್ಮೋಕಿಂಗ್, ಸಿಗರೇಟ್, ಬೀಡಿ, ಏನೇನು ಸ್ಮೋಕಿಂಗ್ ಇರುತ್ತೆ, ತಂಬಾಕು ಇರುವಂತಹ ಪದಾರ್ಥಗಳು, ಇದನ್ನ ನಾವು ಬಿಡಲೇಬೇಕು. ಅದು ನಾವೇ ಸ್ಮೋಕ್ ಮಾಡ್ತಿರುವಂತದ್ದು ಇರಬಹುದು ಅಥವಾ ಸ್ಮೋಕ್ ಮಾಡಿರೋದನ್ನ ನಾವು ಉಸಿರಾಟದಲ್ಲಿ ತಗೊಳ್ಳೋದು, ಏನು ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳ್ತೇವೆ, ಅದು ಕೂಡ ಇರಬಹುದು. ಅದನ್ನ ಖಂಡಿತವಾಗ್ಲೂ ನಾವು ನಿಲ್ಲಿಸಲೇಬೇಕು, ಇಲ್ಲಾಂದ್ರೆ ಲಂಗ್ ಕ್ಯಾನ್ಸರ್ ತುಂಬಾ ಚಾನ್ಸಸ್ ಇರುತ್ತೆ ಆಗುವಂಥದ್ದು, ಕಟ್ಟಿಟ್ಟ ಬುತ್ತಿ ಅಂತ ಕೂಡ ನಾವು ಹೇಳ್ಬಹುದು. ಸೊ ಇದು ಮೊದಲನೇದು. ಎರಡನೇದು, ನಾವು ಅಂತಹ ಗ್ಯಾಸ್ಗೆ ಎಕ್ಸ್ಪೋಸ್ ಆಗ್ತಾ ಇದ್ದೇವೆ, ಪೊಲ್ಯೂಷನ್ ಎಕ್ಸ್ಪೋಸ್ ಆಗ್ತಿದ್ದೇವೆ ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ನಾವು ಮುಖಕ್ಕೆ ಮಾಸ್ಕ್ ಹಾಕೊಂಡು ಹೋಗುವಂಥದ್ದು ಅಥವಾ ಫ್ರೀಕ್ವೆಂಟ್ ಆಗಿ ನಾವು ಪರೀಕ್ಷೆಗಳನ್ನ ಮಾಡಿಸಿಕೊಳ್ಳುವಂಥದ್ದನ್ನ ಮಾಡ್ತಾ ಇದ್ರೆ ತುಂಬಾ ಒಳ್ಳೆಯದು. ಸೊ ಇದು ಲಂಗ್ ಕ್ಯಾನ್ಸರ್ ಅಥವಾ ಶ್ವಾಸಕೋಶದ ಬಗ್ಗೆ, ಕೋಶದ ಕ್ಯಾನ್ಸರ್ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಟ್ಟಿದ್ದೇನೆ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.